Audio Jungle. Audio Jungle. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಮಮ್ಮಿ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಏನು ಮಾಡ್ತಾ ಇದ್ದೀರಮ್ಮ? ಇವತ್ತು ಆಲೂ ದಹಿ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಹೇಳಿ. ಈಗ ಮಸಾಲೆ ಫಸ್ಟ್ ಒಂದು ಪೌಡ್ರ್ ಮಾಡ್ಕೋಬೇಕು. ಜೀರಿಗೆ ತೊಗೊಂಡಿವಿ, ಒಂದು ಸ್ಪೂನ್ ಕಾಳು ಮೆಣಸು ತೊಗೊಂಡಿವಿ, ಒಂದು ಸ್ಪೂನ್ ಸೋಂಪು ಕಾಳು ತೊಗೊಂಡಿವಿ, 2 ಸ್ಪೂನ್ ಧನಿಯಾ ತೊಗೊಂಡಿವಿ. ಇದು ಮೊದಲು ಮಸಾಲೆ ಮಾಡ್ಕೊಂಬಿಡೋಣ. ಮಿಕ್ಸಿಂಗ್ ಬೌಲಿಗೆ ಪದಾರ್ಥಗಳನ್ನು ಹಾಕೊಳ್ತಾ ಇದ್ದಾರೆ. ಇದನ್ನ ಮೊದಲು ಮಿಕ್ಸಿ ಮಾಡ್ಕೊಂಡು ಬಂದ್ಬಿಡೋಣ. ಆಲೂಗಡ್ಡೆ ಹೆಚ್ಕೊಂಡು ಕುದಿ ಹಾಕಬೇಕು. ಎಷ್ಟು ಆಲೂಗಡ್ಡೆ ತೊಗೊಂಡಿದ್ದಾರಾ? 4 ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕೊಳ್ತಾ ಇದ್ದಾರೆ. ಈಗ ಹಂಗೆ ಆಗೋಷ್ಟು ನೀರು ಹಾಕೊಂಡು ಇದು ಕುದಿಬೇಕು. ಎಷ್ಟು ಸೀಟಿ ಹೊಡಿಬೇಕು? ಇದು 3. ಇಲ್ಲಿ ಪೌಡ್ರ್ ರೆಡಿ ಮಾಡ್ಕೊಂಡಿವಿ. ಈ ಪೌಡ್ರ್ ರೆಡಿ ಆಗಿದೆ ಇದಾಗಲೇ. ಇದಾದ ತಕ್ಷಣ ದಹಿ ತೊಗೊಂಡು ಮಿಕ್ಸ್ ಮಾಡ್ಕೊಬಾರ್ದು. ಮೊಸರು ಹಾಕ್ಕೊತಾ ಇದ್ದೀವಿ. ಈಗ ದಹಿ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀವಿ. 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀವಿ. ಅಂತ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀವಿ 1 ಸ್ಪೂನು. ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಈಗ ಇದು ರೆಡಿ ಆಗೈತಿ. ಇದು ಒಂದು ಕಡೆ ಇಡೋಣ. ಇದನ್ನ ತುಪ್ಪ ಹಾಕ್ಕೋತಾ ಇದ್ದೀವಿ. 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಯಾವ ತುಪ್ಪನ ಯೂಸ್ ಮಾಡ್ತಾ ಇದ್ದೀರಾ? ಅಯ್ಯಪ್ಪ ಸ್ವಾಮಿ ಸ್ಪೆಷಲ್ ಗೀ. ತುಪ್ಪ ಹಾಕೊಂಡ್ಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀವಿ. 3 ರಿಂದ 4 ಮೆಣಸಿನ್ಕಾಯಿ ಎತ್ಕೊಂಡಿವಿ. ಇದನ್ನ ಬಾಡಿಸ್ಕೋಬೇಕು. ಇದೆಲ್ಲವೂ ಬಾಡಿಲ್ಲ ಅಂದ್ರೆ ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೋಬೇಕು. ಚಿಟಿಕೆ ಉಪ್ಪು ಹಾಕಿ ಸಾಕು. ಈಗ ಇದು ಮಾಡ್ಕೊಂಡಿರುವಂಥ ಪೌಡ್ರು ಮಿಕ್ಸಿ ಹಾಕ್ಕೊಂಡಿದ್ದು ಇದನ್ನು 1 ಸ್ಪೂನಷ್ಟು ಇದಕ್ಕೆ ಹಾಕ್ಕೋಬೇಕು. ಈಗ ಇದನ್ನ ಆರಿಸ್ಕೊಂಡು ಆಮೇಲೆ ಇದನ್ನು ಮಿಶ್ರಣ ಮಾಡಿರುವಂಥ ಮೊಸರನ್ನು ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಗ್ಯಾಸ್ ಆನ್ ಮಾಡಿದ್ರೆ ಇದು ಮೊಸರು ಒಡೆಯುತ್ತೆ, ನೀರಾಗುತ್ತೆ. ಅದಕ್ಕೆ ಇದನ್ನ ಆರಿಸ್ಕೊಂಡೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಹಚ್ಕೋಬೇಕು. ಸಣ್ಣ ಉರಿ ಒಳಗೆ ಇದನ್ನು ಸ್ವಲ್ಪ ಕುದಿಸ್ಕೋಬೇಕು. ಕುದಿ ಬಂದಮೇಲೆ ಈ ಆಲೂಗಡ್ಡೆನ ಈ ಸಣ್ಣದಾಗಿ
ಕುದಿಸಿ ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆನ ಇದಕ್ಕೆ ಮಿಕ್ಸ್ ಮಾಡೋಣ. ಇದು ಕುದಿ ಬಂದಾಗ ಇದು ಒಂದು ಕುದಿಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. 1 ಸ್ಪೂನು. ಇದು ಎಷ್ಟು ನಾವು ಮಾಡ್ಕೊಂಡಿರ್ತೀವಿ ಅದರ ಪ್ರಮಾಣದ ಮೇಲೆ ಉಪ್ಪನ್ನು ಹಾಕ್ಕೋಬೇಕು. ಇದಕ್ಕೆ 1 ಸ್ಪೂನು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು. ಇದನ್ನು ವಾವ್, ಸೂಪರಾಗಿ ಬಂದಿದೆ. ತಿಂದು ನೋಡಿ ರುಚಿ ಹೇಗಿದೆ ಅಂತ ಹೇಳಬೇಕು. ಇದನ್ನು ಚಪಾತಿ ಜೊತೆ ಪರೋಟ ಮತ್ತು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕೆ ಸೂಪರಾಗಿರುತ್ತೆ. ಸೂಪರಾಗಿದೆ. ಮಾಡಿ ತಿಂದು ನೋಡಿ, ಅಂದರೆ ನಿಮಗೆ ರುಚಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿನ ಹಾಕಬೇಕು. ಹಾಕಿ ಇದು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ, ಸೂಪರಾಗಿ ಬಂದಿದೆ. ಮಾಡಿ ತಿಂದು ನೋಡಿ, ಟೇಸ್ಟ್ ಇದೆ ಅಂತ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಹೇಗೆ ಕಾಣ್ತಿದೆ ಅಂದರೆ ಮತ್ತೆ ಅನ್ನಬಾರ್ದು. ದಹಿ ಆಲೂ ಕುರ್ಮ ಟೇಸ್ಟ್ ಮಾಡಿ ಹೇಗಿದೆ. ರುಚಿಯಾಗಿದೆ, ತುಂಬ ಇಷ್ಟ ಆಯ್ತು. ಥ್ಯಾಂಕ್ ಯು ಆಲೂ ಕುರ್ಮ ಮಾಡಿದ್ದಕ್ಕೆ. ನಂಗೆ ಇಷ್ಟ ಆಗಿದೆ. ನಾನು ಯಾವ ಥರ ಮಾಡಿಸ್ತೀನಿ ದಹಿ ಆಲೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.